ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲರೂ ಕೂಡ ನವರಾತ್ರಿ ಹಬ್ಬ, ದಸರಾ ಹಬ್ಬ, ಆಯುಧ ಪೂಜೆ ಹಾಗೆ ವಿಜಯದಶಮಿಯ ಸಂಭ್ರಮ ಸಡಗರದಲ್ಲಿದ್ದೀರಾ. ರಜೆ ಅಂತ ಸಾಕಷ್ಟು ಜನ ಬೇರೆ ಬೇರೆ ಕಡೆ ಟ್ರಿಪ್ಗಳಿಗೆಲ್ಲ ಹೋಗಿರ್ತೀರ. ಇನ್ನು ಕೆಲವರು ಮನೆಯಲ್ಲೇ ರೆಸ್ಟ್ ಮಾಡ್ತಾ ಇರ್ತೀರ. ಬಿಡುವಿದ್ದವರು ತಪ್ಪದೆ ಈ ಕಥೆನ ಕೇಳಿ. ಅದ್ಭುತವಾದಂಥ ಕತೆ. ಯಾಕಂದರೆ ಸಾಕಷ್ಟು ಕತೆಗಳನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತಾ ಇರ್ತೀನಿ. ಕೇಳೋದು ಮರ್ತೋಗ್ಬೋದು, ಆದರೆ ಓದಿದ್ದು ಯಾವತ್ತಿಗೂ ಮರೆಯಲ್ಲ. ಹಾಗಾಗಿ ಓದೋವಂಥ ಅಭ್ಯಾಸ ಹೆಚ್ಚಾಗಲಿ ಅನ್ನೋ ಕಾರಣಕ್ಕೆ ಕತೆಗಳನ್ನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತಾಯಿದ್ದೆ. ಸುಮಾರು ಜನ ಒಂದು 500, 600, ಕೆಲವು ಸಲ ಕಡಿಮೆ ಇರ್ತಾಯಿತ್ತು, ಕೆಲವು ಸಲ ಹೆಚ್ಚಾಗೇ ಇರ್ತಾಯಿತ್ತು, ಓದ್ತಾಯಿದ್ರು. ಮತ್ತು ಅವರ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ಸಲ್ಲಿ ತಿಳಿಸ್ತಾಯಿದ್ರು. ಆದರೆ ಈ ಕತೆ ನನ್ನ ಮನಸ್ಸಿಗೆ ತುಂಬಾ ಇಷ್ಟ ಆದಂಥ ಕತೆ. ಹಾಗಾಗಿ ಇದನ್ನು ವಿಡಿಯೋ ಮುಖಾಂತರ ನಾನೇ ಹೇಳಬೇಕು ಅನ್ನೋ ಆಸೆ ಆಯಿತು. ಹಾಗಾಗಿ ವಿಡಿಯೋ ಮುಖಾಂತರ ಈ ಕತೆನ ಹೇಳ್ತಾ ಇದ್ದೀನಿ. ದಾನ ಧರ್ಮಕ್ಕೆ ಇರೋವಂಥ ಅದ್ಭುತ ಶಕ್ತಿ. ದಾನ ಧರ್ಮ ಮಾಡೋದ್ರಿಂದ ಮಹಾಲಕ್ಷ್ಮಿ ಹೊಲಿತಾರ ಅನ್ನುವಂಥ ಕತೆ ಇದು. ಅಲ್ಲದೆ ಎಷ್ಟೋ ಸಲ ನಾನು ಕೂಡ ಸರಳವಾದಂಥ ಪೂಜಾ ವಿಧಾನಗಳನ್ನ ತಿಳಿಸ್ತಾ ಇರ್ತೀನಿ. ಇದು ಸರಿನಾ ತಪ್ಪಾ ಅನ್ನುವಂಥ ಪ್ರಶ್ನೆ ನನ್ನಲ್ಲೂ ಕಾಡ್ತಾ ಇತ್ತು. ಈ ಕಥೆನ ಓದಿದ್ಮೇಲೆ ನನ್ನ ಪ್ರಶ್ನೆಗೂ ಉತ್ತರ ಸಿಕ್ತು, ಮನಸ್ಸಿಗೂ ಕೂಡ ಸಮಾಧಾನ ಸಿಕ್ತು. ಹಾಗಾಗಿ ನೀವು ಕೂಡ ಈ ಕಥೆನ ಕೊನೆ ತನಕ ಕೇಳಿ. ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಳೋ ಅಂಥ ಸುಲಭ ಮಾರ್ಗ ಯಾವುದು ಅನ್ನೋದು ನಿಮಗೂ ಕೂಡ ಗೊತ್ತಾಗುತ್ತೆ. ಒಂದು ಊರಲ್ಲಿ ಶಂಕರ ಶರ್ಮಾ ಮತ್ತು ಗಿರ್ವಾಣಿ ಅನ್ನುವಂಥ ಬಡ ದಂಪತಿಗಳು ವಾಸ ಮಾಡ್ತಾ ಇರ್ತಾರೆ. ಶಂಕರ ಮಹಾಲಕ್ಷ್ಮಿಯ ಭಕ್ತ ಆಗಿರ್ತಾನೆ. ಸಂಪತ್ತಿಗೋಸ್ಕರ ಮಹಾಲಕ್ಷ್ಮಿಯ ಭಕ್ತನಾಗಿರದೆ ಸತ್ಯ, ಧರ್ಮ ಮತ್ತು ಭಕ್ತಿಯ ಮೇಲೆ ನಂಬಿಕೆ ಇರುವ ಭಕ್ತ. ದಿನನಿತ್ಯ ಬೆಳಗಿನ ಜಾವ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡು ಕಾಡಿನಲ್ಲೇ ಸಿಗುವಂಥ ಹೂಗಳನ್ನೆಲ್ಲ ತಂದು ದೇವಿಗೆ ಅರ್ಪಿಸಿ ಪೂಜೆ ಮಾಡ್ತಾ ಇರ್ತಾನೆ. ಅಮ್ಮ, ನನಗೆ ಇನ್ನೂ ಹೆಚ್ಚು ಶ್ರದ್ಧೆ ಭಕ್ತಿಯನ್ನು ಕೊಡು, ನನಗೆ ಮತ್ತಿನ್ನೇನು ಬೇಡ ಅಂತ ಕೇಳ್ಕೊಳ್ತಾ ಇರ್ತಾನೆ. ಅವನ ಭಕ್ತಿಯನ್ನು ಕಂಡಂಥ ನೆರೆ ಹೊರೆಯವರೆಲ್ಲರೂ ಇವನೊಬ್ಬ ಮೂರ್ಖ, ಏನಯ್ಯ ನಿನಗೆ ಹಾಸ್ಕೊಳ್ಳೋಕ್ಕಿದ್ರೆ ಓದ್ಕೊಳ್ಳೋಕ್ಕಿಲ್ಲ, ಓದ್ಕೊಳ್ಳೋಕ್ಕಿದ್ರೆ ಹಾಸ್ಕೊಳ್ಳೋಕ್ಕಿಲ್ಲ, ಒಪ್ಪತ್ತು ಗಂಜಿಗೂ ಕೂಡ ಗತಿಯಿಲ್ಲ, ಮತ್ತು ಯಾಕಯ್ಯ ಲಕ್ಷ್ಮೀ ಪೂಜೆ ಮಾಡ್ತೀಯಾ? ಎಲ್ಲರೂ ಧನ ಸಂಪತ್ತು ಪಡಿಬೇಕು ಅಂತ ಲಕ್ಷ್ಮೀ ದೇವಿನ ಆರಾಧನೆ ಮಾಡ್ತಾರೆ. ನೀನೋ ಏನೋ ಹೇಳ್ತಾರಲ್ಲ, ಹೊಟ್ಟೆಗೆ ಇಟ್ಟಿಲ್ದಿದ್ರು ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ, ಹಾಗೆ ಧನ ಧಾನ್ಯ ಸಂಪತ್ತು ಕೊಡು ಅಂತ ಬೇಡೋದ್ರ ಬದಲು ಮತ್ತಷ್ಟು ಭಕ್ತಿ ಕೊಡು ಅಂತ ಕೇಳ್ತೀಯಲ್ಲ. ನಿನ್ನ ಸತ್ಯ ಧರ್ಮ ಭಕ್ತಿಯನ್ನು ಜೇನುತುಪ್ಪ ಹಾಕಿ ನೆಕ್ಕು ಅಂತ ಅವನನ್ನು ಹಾಸ್ಯ ಮಾಡೋದು, ಚುಚ್ಚಿ ಮಾತಾಡೋದು, ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಶಂಕರನ ಹೆಂಡತಿಗೆ ತನ್ನ ಗಂಡನ ಮೇಲೆ ಅಪಾರವಾದಂಥ ಗೌರವ. ಯಾಕಂದರೆ ನನ್ನ ಗಂಡ ಏನೇ ಮಾಡಿದ್ರು ಅದು ಸರಿ ಇರುತ್ತೆ ಅನ್ನೋಂಥ ನಂಬಿಕೆ. ಆದರೂ ಕೂಡ ನೆರೆ ಹೊರೆಯವರು ಹೀಗೆಲ್ಲ ಹೀಯಾಳಿಸುವಾಗ ಆಕೆ ಕೂಡ ಎಷ್ಟು ಅಂತ ಸಹಿಸ್ಕೊಳ್ಳೋಕ್ಕಾಗತ್ತೆ. ಗಂಡನಿಗೆ ಎದುರು ಮಾತಾಡೋದಕ್ಕೂ ಆಗಲ್ಲ, ಈ ಕಡೆ ಚುಚ್ಚು ಮಾತುಗಳನ್ನು ಸಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಆಕೆ ಒಂದೇ ಮಾತು ಹೇಳ್ತಾಳೆ, ನನಗೆ ಈ ಬದುಕು ಸಾಕಾಗೋಗಿದೆ, ನಾನಿನ್ನೂ ಬದುಕೋದಿಲ್ಲ ಅಂಥೇಳಿ ಒಂದಿನ ಗುಳು ಅಂತ ಅಳ್ತಾ ಕೂತ್ಕೊಂಡ್ಬಿಡ್ತಾಳೆ. ಒಂದಿನ ಶಂಕರ ಶರ್ಮನಿಗೆ ತುಂಬಾ ಮನಸ್ಸಿಗೆ ನೋವಾಗ್ಬಿಡತ್ತೆ. ಊರಿನ ಜನರ ಹೀಯಾಳಿಕೆ ಮಾತು, ಹೆಂಡತಿಯ ಅಳು, ಇದನ್ನೆಲ್ಲ ನೋಡಿ ಅವನಿಗೂ ಕೂಡ ಮನಸ್ಸು ತುಂಬಾ ನೋವಾಗುತ್ತೆ. ದುಃಖ ತಡೆಯೋಕ್ಕಾಗದೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ, ಅಂದರೆ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗಿ, ಅಮ್ಮ, ನಾನು ಇಷ್ಟಪಡದೇ ಇರೋಂಥ ಅಪೇಕ್ಷೆ ಪಡದೇ ಇರೋಂಥ ಸಿರಿ ಸಂಪತ್ತನ್ನು ಕೇಳು ಅಂತ ಈ ಜನ ನನ್ನನ್ನು ಪೀಡಿಸ್ತಾ ಇದ್ದಾರೆ, ನಾನು ಏನು ಮಾಡಲಿ? ಇವರ ಹೀಯಾಳಿಕೆ ಮಾತನ್ನು ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ, ನನ್ನ ಹೆಂಡತಿಯ ದುಃಖ ಕೂಡ ನನ್ನಿಂದ ಸಹಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಾನು ಏನು ಮಾಡಲಿ ಅಮ್ಮ ಅಂತ ದೇವಿನೇ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ, ನಾನು ಏನು ತಪ್ಪು ಮಾಡಿದ್ದೀನಿ, ನನಗೆ ಯಾಕೆ ಈ ಥರ ಕಷ್ಟ, ನಾನು ನ್ಯಾಯವಾದ ರೀತಿಯಲ್ಲಿ ನಡೀತಾ ಇರೋದೇ ದೊಡ್ಡ ಅಪರಾಧನ, ಈ ಜನಕ್ಕೆ ಯಾಕೆ ಇದೆಲ್ಲ ಅರ್ಥ ಆಗ್ತಾಯಿಲ್ಲ ಅಂತ ಅಮ್ಮನ ಹತ್ರನೇ ಮನಸ್ಸಲ್ಲಿ ಏನೆಲ್ಲ ಅವನಿಗೆ ದುಃಖ ಪ್ರಶ್ನೆಗಳಿತ್ತೋ ಎಲ್ಲನೂ ಕೂಡ ಹೇಳಿಕೊಂಡು ಚಿಕ್ಕ ಮಕ್ಕಳು ಅಳೋ ಥರ ಬಿಕ್ಕಿ ಬಿಕ್ಕಿ ಅಳ್ತಾ ಕೂತ್ಕೊಂಡ್ಬಿಡ್ತಾನೆ. ನೀನೇ ನನಗೆ ಉತ್ತರ ಕೊಡಬೇಕು ಅಂತ ಹೇಳಿ ತುಂಬಾ ದುಃಖದಿಂದ ಅಳ್ತಾ ಕೂತ್ಕೊಂಡಿರ್ತಾನೆ. ಆ ಕ್ಷಣ ಒಂದು ಮಿಂಚು ಥರ ಬಂದು ಒಂದು ಅಶರೀರವಾಣಿ ಕೇಳಿಸುತ್ತೆ. ಶಂಕರ, ನೀನು ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪುಣ್ಯಗಳು ಕಡಿಮೆ ಇತ್ತು, ಆದರೆ ಈ ಜನ್ಮದಲ್ಲಿ ಶ್ರದ್ಧೆ ಹಾಗೂ ಭಕ್ತಿಯಿಂದ ನನ್ನನ್ನು ಆರಾಧನೆ ಮಾಡ್ತಾ ಹೆಚ್ಚಿನ ಪುಣ್ಯವನ್ನು ಸಂಪಾದನೆ ಮಾಡಿದೀಯಾ. ಹಾಗಾಗಿ ಈ ಪುಣ್ಯದ ಫಲ ನಿನಗಾದಷ್ಟು ಬೇಗ ಸಿಗುತ್ತೆ, ನೀನು ದುಃಖ ಪಡಬೇಡ, ಮನೆಗೆ ಹೋಗು ಅನ್ನೋವಂಥ ಒಂದು ಅಶರೀರವಾಣಿ ಕೇಳಿಸುತ್ತೆ. ಯಾವತ್ತೂ ಇಲ್ಲದ್ದು ಆ ದಿನ ವಿಪರೀತ ಮಳೆ ಗಾಳಿ. ಆ ಮಳೆಯಲ್ಲಿ ವಯಸ್ಸಾದ ಮುದುಕಿ ಒಬ್ಬರು ನಡುಗುತ್ತಾ ಶಂಕರನ ಮನೆ ಮುಂದೆ ಬಂದು ನಿಂತ್ಕೊಳ್ತಾರೆ, ಬಾಗಿಲನ್ನು ತಟ್ತಾರೆ. ಆಗ ಶಂಕರ ಬಂದು ಬಾಗಿಲು ತೆಗೆದು, ಯಾರಮ್ಮ ನೀವು ಅಂತ ಕೇಳ್ತಾರೆ. ಅವರು ಪಾಪ ಮಳೆಯಲ್ಲಿ ನೆಂದು ಚಳಿಗೆ ನಡುಗ್ತಾ ಇರ್ತಾರೆ. ನನಗೆ ತುಂಬ ಹಸಿವಾಗ್ತಾ ಇದೆ, ತಿನ್ನೋಕ್ಕೇನಾದರೂ ಇದ್ದರೆ ಕೊಡಪ್ಪ ಅಂತ ಆ ಮುದುಕಿ ಕೇಳ್ತಾರೆ. ಆಗ ಶಂಕರ, ಮೊದಲು ಒಳಗೆ ಬನ್ನಿ ಅಮ್ಮ ಅಂತ ಕರೆದು
ಅವ್ರಿಗೆ ಮೈ ಒರೆಸ್ಕೊಳ್ಳೋದಕ್ಕೆ ಒಂದು ಅರ್ಕಲ್ ಬಟ್ಟೆಯನ್ನು ಕೊಡ್ತಾರೆ. ಹಾಗೆ ಅವರು ಬಟ್ಟೆನ ಬದಲಾಯಿಸೋದಕ್ಕೆ ಹೆಂಡತಿದು ಒಂದು ಹಳೆ ಸೀರೆಯನ್ನು ಕೊಡು ಅಂತ ಹೇಳ್ತಾರೆ. ಆ ನಂತರ ಒಳಗಡೆ ಬಂದು ಪಾಪ ವಯಸ್ಸಾಗಿರೋ ಮುದುಕಿ ಅವ್ರಿಗೆ ತಿನ್ನೋಕೇನಾದರೂ ಇದ್ರೆ ಕೊಡು ಅಂತ ಹೆಂಡತಿಗೆ ಹೇಳ್ತಾರೆ. ಆಗ ಅವರ ಹೆಂಡತಿ, ಮಧ್ಯಾಹ್ನದ್ದು ಸ್ವಲ್ಪ ಅನ್ನ ಸಾರು ಉಳಿದಿದೆ ಅಷ್ಟೇ, ಅದು ನಿಮಗೆ ಅಂತ ಇಟ್ಟಿದ್ದೀನಿ, ಇದನ್ನು ಅವ್ರಿಗೆ ಕೊಟ್ಬಿಟ್ರೆ ನಮಗೆ ತಿನ್ನೋಕೇನೂ ಇರೋದಿಲ್ಲ ಅಂತ ಹೇಳ್ತಾರೆ. ಆಗ ಶಂಕರ ಹೇಳ್ತಾರೆ, ಪರವಾಗಿಲ್ಲ, ನಮಗೆ ಹಸು ತಡ್ಕೊಳ್ಳೋಂಥ ಶಕ್ತಿ ಇದೆ, ಅವ್ರಿಗೆ ವಯಸ್ಸಾಗಿದೆ, ಈ ಊಟನ ಅವ್ರಿಗೆ ಕೊಟ್ಬಿಡು ಅಂತ ಹೇಳ್ತಾರೆ. ಈಗ ಅವರು ನಮ್ಮ ಅತಿಥಿ, ಮನೆಗೆ ಬಂದಿರುವಂಥ ಅತಿಥಿಯನ್ನು ಹಾಗೆ ಕಳಿಸ್ಬಾರ್ದು ಅಂತ ಹೇಳಿ ಅದೇ ತಂಗಳು ಊಟನ ಆ ಮುದುಕಿಗೆ ಬಡಿಸ್ತಾರೆ. ಅವರು ಕೊಟ್ಟಂಥ ಅನ್ನವನ್ನು ತಿಂದ ಕೆಲವೇ ಕ್ಷಣದಲ್ಲಿ ದಿವ್ಯ ಪ್ರಭೆಯಿಂದ ಕಂಗೊಳಿಸುತ್ತಾ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಮನೆಯಲ್ಲಿ ಗಂಗೆಯಂತೆ ಬೆಳಕು ಹರಿಯುತ್ತೆ, ಮನೆ ತುಂಬ ಸುಗಂಧ ಪರಿಮಳ ತುಂಬಿಕೊಳ್ಳುತ್ತೆ. ಶಂಕರ ಮತ್ತು ಅವನ ಹೆಂಡತಿ ಆಶ್ಚರ್ಯದಿಂದ ಕಣ್ಣು ಬಾಯಿ ಬಿಟ್ಕೊಂಡು ದೇವಿಯನ್ನೇ ನೋಡ್ತಾ ಇರ್ತಾರೆ. ಲಕ್ಷ್ಮಿ ಮುಗುಳ್ನಗುತ್ತಾ ಹೇಳ್ತಾರೆ, ಹಸಿದು ಮಳೆಯ ಗಾಳಿಯಲ್ಲಿ ಬಸವಳಿದು ಬಂದ ನನಗೆ ಆಸರೆಯನ್ನು ನೀಡಿ ಬೆಚ್ಚನೆಯ ಬಟ್ಟೆ ಕೊಟ್ಟು ನಿಮಗಿಲ್ದಿದ್ರೂ ನನಗೆ ಊಟವನ್ನು ಕೊಟ್ಟಿದ್ದೀರಾ. ಇದು ನೀವು ನನಗೆ ಮಾಡಿದ ಅನ್ನದಾನದ ಸೇವೆ. ನಾನು ಸಂತುಷ್ಟಳಾಗಿದ್ದೇನೆ. ನಿಮ್ಮ ಹೃದಯ ವೈಶಾಲ್ಯತೆಗೆ ನಾನು ಮನಸೋತೆ. ಈ ಕ್ಷಣದಿಂದಲೇ ನಿಮ್ಮ ಮನೆಯಲ್ಲೇ ಧನ ಧಾನ್ಯ ಸಂತೋಷ ಸಂಭ್ರಮ ತುಂಬಿ ತುಳುಕುತ್ತೆ. ನಾನಿನ್ನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳಿ ಆ ಶಂಕರ ಪೂಜೆ ಮಾಡ್ತಾ ಇದ್ದಂಥ ಲಕ್ಷ್ಮೀ ಪೀಠದಲ್ಲಿ ಕೂತ್ಕೊಂಡು ಅದೃಶ್ಯರಾಗ್ತಾರೆ. ಏನನ್ನೂ ಬಯಸದ ಶಂಕರನ ಮನೆಗೆ ಭಾಗ್ಯಲಕ್ಷ್ಮಿ ತಾನಾಗೇ ಒಲಿದು ಬರ್ತಾರೆ. ಬೆಳಗಾಗತ್ತೆ. ಹಳ್ಳಿ ಜನ ನೋಡ್ತಾರೆ, ಬಡವನ ಮನೆ ವೈಭವದ ಅರಮನೆ ಆಗೋಗಿರುತ್ತೆ. ಧನ ಧಾನ್ಯ ಸಂಪತ್ತು ಸಮೃದ್ಧಿಯನ್ನು ಕಂಡು ಬೆರಗಾಗೋಗ್ತಾರೆ. ಇದೇನು ಆಶ್ಚರ್ಯ, ನಿನ್ನೆ ರಾತ್ರಿವರೆಗೂ ಬಡವನಾಗಿದ್ದವನು ಬೆಳಗಾಗ್ತಿದ್ದ ಹಾಗೆ ಇಷ್ಟು ದೊಡ್ಡ ಶ್ರೀಮಂತನಾಗಿದ್ದಾನೆ, ಇದು ಯಾವ ದೇವರ ಚಮತ್ಕಾರ ಅಂತ ಮತ್ತೆ ಶಂಕರನನ್ನೇ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವನು ನಗನಗುತ್ತಾ ಶಾಂತನಾಗಿ ಉತ್ತರ ಕೊಡ್ತಾನೆ, ಇಲ್ಲಿರೋ ಯಾವ ಸಂಪತ್ತು ನಂದಲ್ಲ, ಎಲ್ಲವೂ ಆ ಮಹಾಲಕ್ಷ್ಮಿಯ ಕೃಪೆ ಅಷ್ಟೇ. ಅವಳು ಕೊಡೋ ಸಂಪತ್ತಿಗಿಂತ ನನಗೆ ಅವಳ ಸಾನ್ನಿಧ್ಯವೇ ನಿಜವಾದ ವರ ಅಂತ ಹೇಳ್ತಾನೆ. ಮಹಾಲಕ್ಷ್ಮಿಗೆ ಬೆಲೆ ಬಾಳುವಂಥ ರೇಷ್ಮೆ ಸೀರೆ, ವಸ್ತ್ರ, ಆಭರಣ, ಅಲಂಕಾರ, ಆಡಂಬರಕ್ಕಿಂತ ಕಾಯ ವಾಚ ಮನಸ ಪರಿಶುದ್ಧ ಶ್ರದ್ಧೆ ಭಕ್ತಿಯನ್ನು ಮೆಚ್ತಾರೆ. ಹಸಿದು ಬಂದ ಅತಿಥಿಗಳಿಗೆ ಕೊಡೋ ಅಂಥ ಅನ್ನ ಅದು ಎಲ್ಲ ಯಜ್ಞ ಯಾಗಗಳಿಗಿಂತ ಮಿಗಿಲಾದದ್ದು, ಅಗಣಿತ ಸಂಪತ್ತನ್ನು ಲಭಿಸುವಂಥದ್ದು. ಭಕ್ತನ ಪ್ರಾಮಾಣಿಕ ಭಕ್ತಿ ದೇವಿಯ ದಯೆಗೂ ಮೀರಿದಾಗ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಅದ್ಭುತ ಫಲಗಳನ್ನು ಅನುಗ್ರಹಿಸ್ತಾರೆ. ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟೋರಿಲ್ಲ ಅನ್ನೋ ಗಾದೆ ಮಾತು ಕೇಳಿದ್ದೀರಲ್ವಾ? ಇದು ದೇವಿಯೇ ಪವಾಡನೋ ಅನುಗ್ರಹ ಏನೇ ಆಗಿರಲಿ, ನಾವು ದೇವಿಯನ್ನು ಕೇವಲ ಧನ ಸಂಪತ್ತಿಗಾಗಿ ಆಕೆನ ಪೂಜೆ ಮಾಡೋದ್ರ ಬದಲು ಆಕೆಯ ಒಲುಮೆಗೆ ನಾವು ಪಾತ್ರರಾಗಬೇಕು. ಅಂದರೆ ನಮ್ಮ ಭಕ್ತಿ ನಿಜವಾದ್ದಾಗಿದ್ದರೆ ನಮಗೆ ಏನು ಕೊಡಬೇಕು ಅದನ್ನು ತಾಯಿ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ದೇವ್ರ ಮುಂದೆ ಕೂತಾಗ ಅದು ಕೊಡು, ಇದು ಕೊಡು, ಅದು ಬೇಕು, ಇದು ಬೇಕು, ಇದನ್ನೆಲ್ಲ ಕೇಳಬಾರ್ದು ಅನ್ನೋದು ಈ ಕಥೆಯ ಸಾರಾಂಶ. ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ನಳಿನ ನಾಭನ ನಿರತ ಸೇವಕರು ಎಂಬಂತೆ ಲಕ್ಷ್ಮಿ ಸರಳ ಪೂಜೆಗೆ ಮೆಚ್ಚಿ ಓಡೋಡಿ ಬರ್ತಾರೆ. ಅನ್ನದಾನ ಶ್ರೇಷ್ಠವಾದ ದಾನ, ಜ್ಞಾನದಾನ ಅದಕ್ಕಿಂತಲೂ ಹೆಚ್ಚು. ಆದರೆ ನಿಜವಾದ ಭಕ್ತಿ ಭಾವದಿಂದ ಮಾಡಿದ ಪ್ರಯತ್ನ ಲಕ್ಷ್ಮಿಯನ್ನು ಖಂಡಿತ ತೃಪ್ತಿಗೊಳಿಸುತ್ತೆ. ಈ ಕತೆ ಕೇಳಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ಸಲ್ಲಿ ತಿಳಿಸಿ. ನನಗೂ ಕೂಡ ಕೊನೆಯ ಸಾಲುಗಳನ್ನು ಓದಿದಾಗ ಮನಸ್ಸಿಗೆ ಸಮಾಧಾನ ಆಯಿತು. ಯಾಕಂದರೆ ನಾವು ಮಾಡುವಂಥ ಸರಳವಾದ ಪೂಜೆಗಳು ದೇವ್ರವರೆಗೂ ತಲುಪುತ್ತೋ ಇಲ್ವೋ, ನಾನು ಸರಿಯಾಗಿ ನಿಮ್ಗೆ ಹೇಳ್ತಾ ಇದ್ದೀನೋ ಇಲ್ವೋ ಅನ್ನುವಂಥ ಕೆಲವೊಂದು ವಿಚಾರದಲ್ಲಿ ನನಗೂ ಕೂಡ ಪ್ರಶ್ನೆ ಕಾಡ್ತಾ ಇತ್ತು. ಆದರೆ ನಾವು ಯಾವುದೇ ರೀತಿ ವಿಧಾನದಲ್ಲಿ ಮಾಡಿದ್ರೂ ಕೂಡ ಶ್ರದ್ಧೆ ಭಕ್ತಿ ಅನ್ನೋದೇ ಮುಖ್ಯ ಅನ್ನೋದು ಇದರಿಂದ ನನಗೂ ಕೂಡ ತಿಳಿಯಿತು. ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರೋದು ಇದನ್ನೇ, ನಿನ್ನ ಕೆಲಸ ಮಾತ್ರ ನೀನು ಮಾಡು, ಅದಕ್ಕೆ ತಕ್ಕಂಥ ಪ್ರತಿಫಲ ನಾನು ಕೊಡ್ತೀನಿ ಅಂತ. ಹಾಗೆ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡೋದಷ್ಟೇ ನಮ್ಮ ಕೆಲಸ, ಅದಕ್ಕೆ ತಕ್ಕಂಥ ಪ್ರತಿಫಲ ದೇವರು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಇನ್ನು ಮುಂದೆ ದೇವ್ರ ಹತ್ರ ಬೇಡುವಾಗ ಹೆಚ್ಚು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡುವಂಥ ಶಕ್ತಿ ನನಗೆ ಕೊಡು, ಒಳ್ಳೆ ರೀತಿಯಲ್ಲಿ ಮಂತ್ರ ಸ್ತೋತ್ರಗಳನ್ನು ಉಚ್ಚಾರಣೆ ಮಾಡುವಂಥ ಜ್ಞಾನ ನನಗೆ ಕೊಡು ಅಂತ ಕೇಳ್ಕೊಳ್ಳಿ. ನಾವು ಅದನ್ನು ಸರಿಯಾಗಿ ಮಾಡಿದ್ರೆ ನಮಗೇನು ಕೊಡಬೇಕು ಅನ್ನೋದು ಆ ದೇವ್ರಿಗೆ ಗೊತ್ತಿರುತ್ತೆ. ನಾವು ಕೇಳೋದಕ್ಕಿಂತ ಹೆಚ್ಚಾಗಿಯೇ ಕೊಡ್ತಾರೆ. ಈ ಕತೆ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?